ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ಹೋಗಿದ್ದಂತಹ ಪ್ಲೇಸು ಅಲಂಪುರಿಯ ಜೋಗುಳಾಂಬ ದೇವಸ್ಥಾನ. ಇದು ತುಂಗಭದ್ರಾ ನದಿ ದಡದಲ್ಲಿದೆ, ತೆಲಂಗಾಣ ರಾಜ್ಯದಲ್ಲಿದೆ ಇದು. ಸೊ ಅಲಂಪುರನ ಶ್ರೀಶೈಲದ ಪಶ್ಚಿಮ ದ್ವಾರ ಅಂತ ಕೂಡ ಕರೀತಾರಂತೆ. ಇಲ್ಲಿ ಭವ್ಯವಾದ ದೇವಾಲಯ ಮತ್ತು ಕೆಲವು ಪ್ರಾಚೀನ ದೇವಾಲಯಗಳ ಅವಶೇಷಗಳು ಕೂಡ ಇದೆ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಕೂಡ ಇದು ಪ್ರತಿನಿಧಿಸುತ್ತೆ. ಈ ದೇಶನ ಅನೇಕ ದಕ್ಷಿಣ ಭಾರತದ ರಾಜವಂಶಗಳು ಕೂಡ ಆಳಿದ್ದಾರೆ. ಸೊ ಜೋಗುಳಾಂಬ ದೇವಸ್ಥಾನದಲ್ಲಿ ಮುಖ್ಯ ದೇವತೆಗಳು ಅಂದರೆ ಜೋಗುಳಾಂಬ ಮತ್ತು ಬಾಲಬ್ರಹ್ಮೇಶ್ವರ. ದೇಶದಲ್ಲಿರೋ 18 ಶಕ್ತಿಪೀಠಗಳಲ್ಲಿ ಜೋಗುಳಾಂಬ ದೇವಿಯನ್ನು 5ನೇ ಶಕ್ತಿಪೀಠ ಅಂತ ಕರೀತಾರೆ. ಇಲ್ಲಿ ಜೋಗುಳಾಂಬ ದೇವಿಯು ತನ್ನ ತಲೆಯ ಮೇಲೆ ಚೇಳು, ಕಪ್ಪೆ ಮತ್ತು ಹಲ್ಲಿಯೊಂದಿಗೆ ಶವಗಳ ಮೇಲೆ ಕುಳಿತಿರ್ತಾರಂತೆ. ಸೊ ಯೋಗದಲ್ಲಿ ಸಿದ್ಧಿಯನ್ನು ದಯಪಾಲಿಸೋ ಉಗ್ರ ದೇವತೆಯ ಅವತಾರ ಅಂತ ಕೂಡ ಕರೀತಾರೆ. ಅದರಿಂದನೇ ಇವರಿಗೆ ಜೋಗುಳಾಂಬ ಅಂತ ಹೆಸರು ಬಂದಿದೆಯಂತೆ. ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಒಟ್ಟು 9 ದೇವಾಲಯಗಳಿದೆ. ಅದ್ಯಾವುದು ಅಂದರೆ ಸ್ವರ್ಗಬ್ರಹ್ಮ ದೇವಾಲಯ, ಪದ್ಮಬ್ರಹ್ಮ ದೇವಾಲಯ, ವಿಶ್ವಬ್ರಹ್ಮ ದೇವಾಲಯ, ಅರ್ಕಬ್ರಹ್ಮ ದೇವಾಲಯ, ಬಾಲಬ್ರಹ್ಮ ದೇವಾಲಯ, ಗರುಡ ಬ್ರಹ್ಮ ದೇವಾಲಯ ಮತ್ತು ತಾರಕ ಬ್ರಹ್ಮ ದೇವಾಲಯ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶಕ್ತಿಪೀಠಗಳು ಅಂತಂದರೆ ಒಟ್ಟು 18 ಶಕ್ತಿಪೀಠಗಳು, ಅಂದರೆ ಅಷ್ಟಾದಶ ಶಕ್ತಿಪೀಠಗಳು ಅಂತ ಕರೀತಾರೆ. ಇದನ್ನು ಶಂಕರರು ನಮೂದಿಸಿದ್ದಾರೆ. ಅದು ಯಾವ್ದ್ಯಾವುದು ಅಂದರೆ ಕಂಚಿ ಕಾಮಾಕ್ಷಿ, ಚಾಮುಂಡೇಶ್ವರಿ ದೇವಿ ಮೈಸೂರು ದೇವಸ್ಥಾನ, ಜೋಗುಳಾಂಬ ದೇವಸ್ಥಾನ, ಭ್ರಮರಾಂಬ ದೇವಸ್ಥಾನ, ಕೊಲ್ಲಾಪುರ ಮಹಾಲಕ್ಷ್ಮಿ, ಮಹೂರು ರೇಣುಕಾದೇವಿ, ಮಹಾಕಾಳಿ ದೇವಿ, ಇದು ಮಧ್ಯಪ್ರದೇಶದಲ್ಲಿದೆ, ಪುರುಹುಟಿಕಾ ದೇವಿ, ಬಿರಾಜ ಅಥವಾ ಗಿರಿಜಾದೇವಿ ಅಂತ ಕರೀತಾರೆ, ಇದು ಒಡಿಶಾಲಿದೆ, ಮಾಣಿಕ್ಯಾಂಬ ದೇವಿ, ಕಾಮರೂಪಿ ದೇವಿ, ಮಾಧವೇಶ್ವರಿ ದೇವಿ, ಜ್ವಾಲಾಮುಖಿ ದೇವಿ, ಸರ್ವಮಂಗಳ ದೇವಿ, ಇದು ಗಯಾಲಿದೆ. ಸೊ ವಿಶಾಲಾಕ್ಷಿ ದೇವಿ, ಶೃಂಖಲಾ ದೇವಿ, ಸರಸ್ವತಿ ದೇವಿ ಮತ್ತು ಶಂಕರಿ ದೇವಿ. ಸೊ ಈ ಶಕ್ತಿಪೀಠಗಳ ಹಿಂದೆ ಇರೋ ಕಥೆ ಏನು ಅಂತಂದರೆ, ಸತಿಯು ತನ್ನ ಪತಿ ಅಂದರೆ ಈಶ್ವರನ ಅವಮಾನ ತಾಳಲಾರ್ದಿರ ಒಂದು ಯಜ್ಞದಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ. ಅಂದರೆ ಅಗ್ನಿಗೆ ಆಹುತಿ ಆಗಿಬಿಡ್ತಾರೆ. ಆಗ ಅವರು ಪ್ರಾಣ ಬಿಟ್ಟಾಗ ಕೋಪಗೊಂಡ ಶಿವ ಸತಿಯ ಶವವನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಕೋಪದಿಂದ ನರ್ತನೆ ಮಾಡ್ತಾರಂತೆ. ಇದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಹೇಳಿ ವಿಷ್ಣು ಇರ್ತಾರಲ್ಲ, ಅವರು ಅವರ ಸುದರ್ಶನ ಚಕ್ರದಿಂದ ಸತಿದೇವಿಯನ್ನು ತುಂಡು ತುಂಡಾಗಿ ಕತ್ತರಿಸ್ತಾರಂತೆ. ಅಂದರೆ 18 ಭಾಗಗಳಾಗಿ ಅದು ಒಂದೊಂದು ಊರಲ್ಲಿ ಒಂದೊಂದು ಭಾಗ ಬೀಳುತ್ತೆ. ಸೊ ಈಗ ನಾವು ನೋಡ್ತಾ ಇರುವಂತಹ ಜೋಗುಳಾಂಬ ದೇವಸ್ಥಾನ ಏನಿದೆ, ಇಲ್ಲಿ ಸತಿದೇವಿಯ ಮೇಲು ದೌಡೆಗಳು ಅಂದರೆ ಮೇಲ್ಭಾಗದ ಹಲ್ಲುಗಳು ಬಿದ್ದಿತ್ತು ಅಂತ ಹೇಳ್ತಾರೆ. ಇದನ್ನು ಯೋಗಿನಿ ಪೀಠ ಅಂತ ಕೂಡ ಕರೀತಾರೆ. ಸೊ ಈ ದೇವಸ್ಥಾನದಲ್ಲಿ ನಾವು ಇಷ್ಟು ನನಗೆ ಗೊತ್ತಿದ್ದಂತಹ ಅಂದರೆ ನಾನು ರಿಸರ್ಚ್ ಮಾಡಿದಂತಹ ನೆಟ್ ಸಹಾಯದಿಂದ ಮತ್ತು ದೇವಸ್ಥಾನಗಳಲ್ಲಿ ಬರೆದಿರ್ತಾರಲ್ಲ ಅದರ ಸಹಾಯದಿಂದ ಕಲೆಕ್ಟ್ ಮಾಡಿರ್ತಕ್ಕಂತಹ ಡೀಟೇಲ್ಸು. ಸೊ ಆದಷ್ಟು ನನಗೆ ಗೊತ್ತಿರೋಂಥ ಮಾಹಿತಿನ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ನಾನು ಆಗಲೇ ಈ ದೇವಿಯ ವರ್ಣನೆ ಮಾಡಿದ್ದ ಹಾಗೆಯೇ ಇಲ್ಲೊಂದು ವಿಗ್ರಹ ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ದೇವಿ ಉಗ್ರ ರೂಪದಲ್ಲಿದ್ದಾರೆ. ಸೊ ತುಂಬ ಜನ ಹೇಳೋ ಪ್ರಕಾರ ಇವ್ರನ್ನ ಸಿದ್ಧಿ ಪಡ್ಕೊಳ್ಳೋದಕ್ಕೋಸ್ಕರ ಈ ಅಘೋರಿಗಳು ಮತ್ತು ತಾಂತ್ರಿಕ ವಿದ್ಯೆಗಳನ್ನ ಮಾಡ್ತಾ ಇದ್ರಲ್ಲ, ಅವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ಬಂದರೆ ಇದು ಹಳೇ ಕಾಲದಲ್ಲಿ ಹೇಗಿತ್ತೋ ರಿನೋವೇಷನ್ ಏನು ಮಾಡ್ದಿರ ಅದೇ ರೀತಿಯ ಸೊಗಡನ್ನು ಹಾಗೆ ಉಳಿಸ್ಕೊಂಡು ಬಂದಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿರೋ ದೇವಸ್ಥಾನಗಳು ಅಲ್ದಿರ ಅಂದರೆ ಮೂಲ ದೇವಿ ಜೋಗುಳಾಂಬ ತಾಯಿ ಮತ್ತು ಲಿಂಗೇಶ್ವರ ದೇವರಿದಾರಲ್ಲ, ಅದಲ್ದಿರ ಬೇರೆ ಉಳಿದ ಎಲ್ಲ ದೇವರುಗಳನ್ನ ಕೂಡ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಆಂಜನೇಯ ನೋಡ್ಬೋದು, ವೆಂಕಟೇಶ್ವರ ಸ್ವಾಮಿ ನೋಡ್ಬೋದು, ಹಾಗೆ ವಾರಾಹಿ ಅಮ್ಮನವ್ರನ್ನ ಕೂಡ ನೋಡ್ಬೋದು. ಹಾಗೆ ಈ ದೇವಸ್ಥಾನದ ಪ್ರಾಂಗಣದಲ್ಲೇ ಹೊರಗಡೆ ಬಂದರೆ ಒಂದು ಚಿಕ್ಕ ಮ್ಯೂಸಿಯಂ ಇದೆ. ಸೊ ಸಮಯದ ಅಭಾವದಿಂದ ನಾವಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನೀವಿಲ್ಲಿ ನೋಡ್ತಾ ಇರೋವಂಥದ್ದು ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಸೊ ಅಲ್ಲಿ 50 ರೂಪೀಸ್ ಕೊಟ್ಟರೆ ಅಭಿಷೇಕ ಕೂಡ ಮಾಡ್ಬೋದು, ಸ್ವಯಂ ಅಭಿಷೇಕ ಮಾಡ್ಬೋದು ಟಿಕೆಟ್ ತೊಗೊಂಡು ಹೋದರೆ. ಸೊ ಈ ಒಂದು ಆಪ್ಷನ್ ಕೂಡ ಇತ್ತು. ಸೊ ನಾವು ಬ್ರಹ್ಮಲಿಂಗೇಶ್ವರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಜೋಗುಳಾಂಬ ಆ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ನಾನು ನಿಮಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ತುಂಬ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಇಲ್ಲಿ ಟೈಟಲ್ ಇರಲಿಲ್ಲ, ಬಟ್ ಇಲ್ಲಿನ ವಿಶೇಷ ಏನು ಅಂತಂದರೆ ನೀವೇ ಸ್ವತಃ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ಆ ಒಂದು ಅದೃಷ್ಟ ಕೂಡ ಇದೆ ಇಲ್ಲಿ. ಸೊ ಹೋದಾಗ ಖಂಡಿತ ಟ್ರೈ ಮಾಡಿ. ಸೊ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಮೇಲೆ ಇದು ಸುತ್ತಮುತ್ತ ಇರುವಂತಹ ವ್ಯೂ. ಸೊ ದೇವಸ್ಥಾನದಲ್ಲಿ ಡಿಫ್ರೆಂಟ್ ಸ್ಟಾಲ್ಸ್ ಎಲ್ಲ ಇತ್ತು. ಸೊ ಎಲ್ಲನ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ಟ್ರಿಪ್ನ ಮುಗಿಸ್ಕೊಂಡು ಇನ್ನೇನು
ಇನ್ನು ನಾವು ಹೊರಡೋ ಅಂಥ ಸಮಯ. ಸೊ ಇಷ್ಟು ಜೋಗುಳಾಂಬ ದೇವಸ್ಥಾನದಲ್ಲಿ ನನ್ನ ಅನುಭವ, ಹಾಗೆ ನನಗೆ ಗೊತ್ತಿರುವಂತಹ ಇದನ್ನು ಹಂಚ್ಕೊಂಡಿದ್ದೀನಿ, ವಿಷಯಗಳನ್ನೆಲ್ಲ ಹಂಚ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹೋಗೋ ಮುಂಚೆ ಪ್ಲೀಸ್ ಶೋ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಸೊ ದಯವಿಟ್ಟು ಹೋಗೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.